ಓಕೆ. ನನ್ನ ಪ್ರಕಾರ ತುಂಬ ಹೊತ್ತು ಬ್ಲಾಗಿಂಗ್ ಮಾಡಲಿಕ್ಕೆ ಆಗಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಅಲ್ವಾ. ಜೈ ಶ್ರೀರಾಮ್ ಅಂತೇಳಿ ಸ್ಟಾರ್ಟ್ ಮಾಡೋಣ. ಸೀಟ್ ಬೆಲ್ಟ್ ಹಾಕ್ಕೊಳ್ಬೇಕು, ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್. ನಮ್ಮ ಸೇಫ್ಟಿ ಯಾವತ್ತು ಇಂಪಾರ್ಟೆಂಟ್ ಆಗ್ತದೆ, ಮರಿಬಾರ್ದು. ಸೊ ವಿಷಯ ಏನಂತ ಅಂದರೆ, ತುಂಬ ದಿವಸ ಆಗಿತ್ತು ವ್ಲಾಗ್ ಮಾಡಬೇಕು ಅಂತ ನೆನೆಸಿದ್ದೆ. ಬಟ್ ಸಾಕು, ಟುಡೇ ಇವತ್ತು ಆ್ಯಕ್ಚುಲಿ ಸಮಯ ಸಂದರ್ಭ ಸಿಕ್ತು ವ್ಲಾಗ್ ಮಾಡಲಿಕ್ಕೆ. ಬಟ್ ಇವತ್ತು ಏನು ಟಾಪಿಕ್ ಏನು ಅಂತಲೇ ಗೊತ್ತಾಗ್ತಿಲ್ಲ, ಏನರ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಏನಪ್ಪ ಅಂತಂದರೆ, ಎಷ್ಟೋ ಸಲ ಅಂದ್ಕೊಳ್ತೀವಿ ನಾವು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಹೇಳಿ ಫುಲ್ಲು ಟು ಡೂ ಲಿಸ್ಟ್ ಅಂತ ಹೇಳ್ತಾರಲ್ಲ, ಶೆಡ್ಯೂಲ್, ಒಂದು ಟೈಮ್ ಟೇಬಲನ್ನು ನಾವು ಮಾಡ್ಕೊಂಡಿರ್ತೀವಿ. ಬಟ್ ಹೋಗ್ತಾ ಏನಾಗುತ್ತೆ, ಅದರದ್ದು 50% ಮಾತ್ರ ನಾವು ಅಚೀವ್ ಮಾಡಲಿಕ್ಕೆ ಆಗೋದು. ನಾವು 100% ಯಾವುದೇ ಕೆಲಸನೂ ಅಷ್ಟೇ ನಾಟ್ ಪರ್ಫೆಕ್ಟ್ ಅಟ್ ಎವ್ರಿಥಿಂಗ್ ಅಲ್ವಾ. ಸೊ ಯಾವತ್ತೂ ನಾನು ಏನು ಹೇಳೋದಂದರೆ, ನಾವು ಏನೇ ಕೆಲಸ ಮಾಡಲಿ ಅದರಲ್ಲಿ ಪರ್ಫೆಕ್ಟ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಈಗ ಟ್ರೈ ಮಾಡಿದಾಗ ಅಟ್ಲೀಸ್ಟ್ ಯು ವುಡ್ ಬಿ ಅಚೀವಿಂಗ್ 85% ಆಫ್ ಇಟ್ ಅಲ್ವಾ. ಇವತ್ತು ನಾನು ಹಂಗೆ ಅಂದ್ಕೊಂಡೆ, ಸುಮಾರು ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ. ಬಟ್ ಟು ಬಿ ಆನೆಸ್ಟ್, ನಾವು ಏನು ಅಂದ್ಕೊಳ್ತೀವಿ ಅದನ್ನು ಮಾಡೋದಕ್ಕೆ ತುಂಬ ಕಮಿಟ್ಮೆಂಟ್ಸ್ ಬೇಕು, ಜಿದ್ದಿರಬೇಕು. ಅದೇ ಲೈಫಲ್ಲಿ ಜಿದ್ದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಯಾವತ್ತೂ ಲೈಫಲ್ಲಿ ಗೋಲ್ಡನ್ ಆರ್ಮ್ ಥರ ಇರಬೇಕು. ಗೋಲ್ಡನ್ ಆರ್ಮ್ ಅಂದರೆ ಯು ಹ್ಯಾವ್ ಟು ಬಿ ಗುಡ್ ಅಟ್ ಎವ್ರಿಥಿಂಗ್, ಯು ಹ್ಯಾವ್ ಟು ಬಿ ಗುಡ್ ಅಟ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ನನ್ನ ಮುಂದೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ಇದೆ, ನನ್ನ ಮುಖಕ್ಕೆ ಹೊಡಿತಾ ಇದೆ, ನಾನು ತೋರ್ಸೋಕ್ಕಾಗ್ತಾಯಿಲ್ಲ ಅಷ್ಟೇ. ತೋರಿಸಿದ್ರೆ ಗಾಡಿ ಆಚೆ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಲೆಟ್ಸ್ ಜಸ್ಟ್ ಫೋಕಸ್ ಆನ್ ಡ್ರೈವ್ ಆ್ಯಂಡ್ ಆಸ್ ವೆಲ್ ಆಸ್ ಆನ್ ದಿ ವ್ಲಾಗ್ ಅಲ್ವಾ. ನನಗೆ ಯಾವತ್ತೂ ಕ್ಯಾಮ್ರಾ ಯಾವಾಗ ಹಿಡಿಬೇಕು ಅಂತ ಅನ್ಸೋದು ಅಂದರೆ, ಯಾವಾಗ ತುಂಬ ಮೂಡ್ ಔಟ್ ಆಗಿರ್ತೀವಿ, ಯಾವಾಗ ಏನೋ ಮಾಡಬಾರ್ದು ಅಂದ್ಕೊಂಡಾಗ ಒಂದು ಐಡಿಯಾ ಬಂದ್ಬಿಡುತ್ತೆ ತಲೆಗೆ, ಬ್ಲಾಗ್ ಮಾಡೋಣ ಅಂತ. ಆ್ಯಂಡ್ ಅದು ಹೆಂಗೆ ಅಂತ ಹೇಳಿದ್ರೆ, ಜಸ್ಟ್ ಆಗೋಗುತ್ತೆ ಅಷ್ಟೇ. ಕ್ಯಾಮ್ರಾ ಆನ್ ಮಾಡೋದು, ನಾನು ಇವತ್ತು ಅಂದ್ಕೊಂಡಿರಲಿಲ್ಲ ವ್ಲಾಗ್ ಮಾಡ್ತೀನಿ ಅಂತ ಹೇಳಿ, ಬಟ್ ಆಗೋಯ್ತು. ಹಾಗೆ ವಿಷಯ ಏನಪ್ಪ ಅಂತಂದರೆ, ನಾವು ಕೆಲವೊಂದ್ಸತಿ ತುಂಬ ಯೋಚನೆ ಮಾಡ್ಬಿಡ್ತೀವಿ ಅಲ್ವಾ. ಟಾಪಿಕಲ್ಲಿ ಇತ್ತು ತುಂಬ ಯೋಚನೆ ಮಾಡ್ತೀವಿ, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ತುಂಬ ಪ್ರೀ ಪ್ಲ್ಯಾನಿಂಗ್ ಎಲ್ಲ ಮಾಡಿರ್ತೀವಿ. ಬಟ್ ಎಂಡ್ ಆಫ್ ದ ಡೇ ಅದು ಏನಾಗಬೇಕು ಅದಾಗುತ್ತೆ ಅಲ್ವ. ಅದಕ್ಕೆ ಏನು ರಿಸಲ್ಟ್
ಹ್ಯಾವ್ ಟು ವರ್ಕ್ ಫಾರ್ ಇಟ್ ರೈಟ್. ಏನೋ ಬೇಡ, ಸುಮ್ಮನೆ ಕೂತ್ಕೊಂಡು ಕೂತಲ್ಲೇ ಹಣ ಮಾಡಬೇಕು ಅಂದರೆ ಎಲ್ಲಿಂದ ಬರುತ್ತಪ್ಪ ಹಣ ಅಲ್ವಾ? ಅದಕ್ಕೆ ಲೈಫಲ್ಲಿ ಯಾವತ್ತೂ ಅನ್ಕೊಂಡಿದ್ದನ್ನು ಮಾಡಿ, ನೀವು ಹೇಳಿರೋದನ್ನು ಮಾಡಿ ತೋರಿಸಿ. ಯಾವತ್ತೂ ಫೇಲ್ ಆಗಬೇಡಿ ನಿಮ್ಮ ಕಮಿಟ್ಮೆಂಟ್ಸಿಗೆ. ಯಾವತ್ತೂ ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಮಾಡಿ ತೋರಿಸಿ. ದಟ್ಸ್ ವೆನ್ ಸಕ್ಸಸ್ ಕಮ್ಸ್ ಅಲ್ವಾ? ನಾನು ಅಷ್ಟೇ ತುಂಬ ವರ್ಷಗಳಾದ ನಂತರ ಆಲ್ಮೋಸ್ಟ್ 2 years ಆಯ್ತು ಅನ್ಕೊಳ್ತೀನಿ ನಾನು ಕ್ಯಾಮ್ರಾ ಮಾಡಿದೆ. ಬಟ್ ಸ್ಟಿಲ್ ಐ ಬೀನ್ ಥಿಂಕಿಂಗ್ ಆಫ್ ಡೂಯಿಂಗ್ ದಿಸ್. ಟುಡೇ ಇಸ್ ದ ಡೇ ಆ್ಯಂಡ್ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ದಟ್ ಐ ಡಿಡ್ ಇಟ್. ಇಟ್ಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಗುಡ್ ಥಿಂಗ್ ಈಸ್ ಐ ಹ್ಯಾವ್ ತುಂಬ ಚೆನ್ನಾಗಿ ಕ್ಯಾಮ್ರಾ ಸೆಟಪ್ ಮಾಡಿಟ್ಟಿದ್ದೀನಿ. ಸೆಟಿ ಅಂತಲೇ ಬರುತ್ತೆ ಬಾಯಲ್ಲಿ. ತುಂಬ ಚೆನ್ನಾಗಿ ಕ್ಯಾಮ್ರಾ ಸೆಟಪ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಓಡಾಡೋಕ್ಕೆ ಕಾರ್ ಇದೆ, ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ, ಫುಲ್ ಟ್ಯಾಂಕ್ ಡೀಸೆಲ್ ಇದೆ, ತಿನ್ನಕ್ಕೆ ಊಟ ಇದೆ. ಇನ್ನೇನು ಬೇಕು ಲೈಫಲ್ಲಿ ಅಲ್ವಾ? ಎಲ್ಲ ಇರುವಾಗ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು. ಸೊ ಅದೇ ಥರ ಈ ಬ್ಯೂಟಿಫುಲ್ ಸನ್ಸೆಟ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದ್ರೆ ಹೇಳಿ. ಬ್ಯೂಟಿಫುಲ್ ವ್ಯೂ ಸನ್ಸೆಟ್. ತುಂಬ ಬೇಜಾರಾದಾಗ ಏನು ಮಾಡ್ತೀವಿ, ಇಲ್ಲಿ ಬರ್ತೀವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ, ಮತ್ತೆ ಗೆಟ್ ಬ್ಯಾಕ್ ಟು ದಿ ವರ್ಕ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್.